ಹೆಣ್ಣೋ ವೈಶ್ಯನೋ ಶೂದ್ರನೋ ಅದು ನನ್ನ ಕೈಯಲ್ಲಿಲ್ಲ. ಹುಟ್ಟು ನನ್ನ ಕೈಯಲ್ಲಿಲ್ಲದ ಒಂದು ಲಿಂಗಕ್ಕಾಗಿ, ಒಂದು ಜಾತಿಗಾಗಿ ನಾನು ಪಾಪಿ ಆಗಬೇಕಾ? ಆಕಸ್ಮಿಕವಾಗಿ ಗಂಡಸಾಗಿದ್ದು, ಬ್ರಾಹ್ಮಣನಾಗಿದ್ದು, ಕ್ಷತ್ರಿಯನಾಗಿದ್ದರೆ ಅವನು ಪುಣ್ಯವಂತನ? ಇವತ್ತಿನ ಸಮಾಜ ಅಲ್ಲ ಇದು, ಹಿಂದಿನ ಸಮಾಜದ ದೃಷ್ಟಿಯನ್ನು ನೀವಿಟ್ಕೊಳ್ಳಿ. ಅಂಥವರನ್ನು ಶ್ರೀಕೃಷ್ಣ ಪಾಪಯೋನಯ ಅಂತ ಕರೆದಿದ್ದಾನೆ ಹೊರತು ಎಲ್ಲ ಹೆಂಗಸರು, ಎಲ್ಲ ವೈಶ್ಯರು, ಎಲ್ಲ ಶೂದ್ರರು ಪಾಪದಿಂದ ಹುಟ್ಟಿದವರು ಅಂತ ಅರ್ಥ ಅಲ್ಲ. ಅವರನ್ನು ಮತ್ತೆ ಸರಿಯಾದ ಮಾರ್ಗದಲ್ಲಿ ತಂದು ಉತ್ತಮ ಗತಿಯನ್ನು ಅವರಿಗೆ ಸಿಗುವಂತೆ ನಾನು ಮಾಡ್ತೇನೆ. ಎಷ್ಟು ಚಂದದ ಶ್ಲೋಕ! ಇದನ್ನು ಕೃಷ್ಣನನ್ನು ಬಯ್ಯೋದಕ್ಕೆ, ಭಗವದ್ಗೀತೆಯ ಮೇಲೆ ಆಪಾದನೆ ಮಾಡಲಿಕ್ಕೆ ಉಪಯೋಗಿಸಿಕೊಂಡ್ರೆ ನಮ್ಮನ್ನು ಮೆಚ್ಚಿಯಾನ ಕೃಷ್ಣ. ದಯವಿಟ್ಟು ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಅನ್ವೇಷಣೆಗಳನ್ನು ಗೀತೆ ಬಿಟ್ಟು ಬೇರೆ ಕಡೆ ಅನ್ವಯಿಸಿ ಈ ಶ್ಲೋಕದಲ್ಲಿ ನಿಮ್ಮ ಕೆಟ್ಟ ಮನೋಭಾವಕ್ಕೆ, ಜಾತಿಯನ್ನು, ಬ್ರಾಹ್ಮಣರನ್ನು, ಒಂದು ವರ್ಗವನ್ನು ನಿಂದಿಸೋದಕ್ಕೆ ಕೃಷ್ಣನ ಈ ಶ್ಲೋಕವನ್ನು ಖಂಡಿತ ತೆಗೆದುಕೊಳ್ಳಬೇಡಿ. ಇಲ್ಲಿ ಆ ಮನೋಭಾವ ಕೃಷ್ಣನಿಗೆ ಇಲ್ಲ. ಎಷ್ಟು ಪರಿಶುದ್ಧವಾಗಿ ಶ್ರೀಕೃಷ್ಣ ಇದನ್ನು ಹೇಳಿದ್ದಾನೆ. ರಾಘವೇಂದ್ರ ಸ್ವಾಮಿಗಳು ಇದೇ ಅರ್ಥವನ್ನು ಈ ಶ್ಲೋಕಕ್ಕೆ ನೀಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ತಾನು ಸಮಾನ, ನನಗೆ ದ್ವೇಷ, ರಾಗ ಇವುಗಳಿಲ್ಲ, ಈ ಆಧ್ಯಾತ್ಮಿಕ ತತ್ವವನ್ನು ಹೇಳಿ ಭಕ್ತರ ಮೇಲೆ ತನಗಿರುವ ಕಾರುಣ್ಯವನ್ನು ನಿರೂಪಿಸಿ ಅರ್ಜುನನ ಕೈಯಲ್ಲಿ ಪ್ರತಿಜ್ಞೆ ಮಾಡಿಸಿದ. ನನ್ನ ಭಕ್ತ ಎಂದೂ ಅಧೋಗತಿಗೆ ಹೋಗೋದಿಲ್ಲ ಅಂತ. ಭಕ್ತಿಯ ಮಹತ್ವವನ್ನು ಶ್ರೀಕೃಷ್ಣ 9ನೇ ಅಧ್ಯಾಯದ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾನೆ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಪದವಿಭಾಗ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯಃ ವೈಶ್ಯಾಃ ತಥಾ ಶೂದ್ರಾಃ ತೇ ಅಪಿ ಯಾಂತಿ ಪರಾಂ ಗತಿಂ. ಮೇಲ್ಮೈಗೆ ಈ ಶ್ಲೋಕ ಅಪಾರ್ಥವನ್ನು ಕೊಡುತ್ತದೆ. ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ, ನನ್ನನ್ನು ಶರಣಾದರೆ ಪಾಪಿಗಳು ಕೂಡ ಉತ್ತಮ ಗತಿಯನ್ನು ಪಡೀತಾರೆ. ಯಾರು ಪಾಪಿಗಳು? ಸ್ತ್ರೀಯರು, ವೈಶ್ಯರು, ಶೂದ್ರರು. ಪಾಪಿಗಳಾದರೂ ಇವರು ನನ್ನನ್ನು ಆಶ್ರಯಿಸಿದರೆ, ನನ್ನ ಆರಾಧನೆಯನ್ನು ಮಾಡಿದರೆ ಉತ್ತಮ ಗತಿಯನ್ನು ಅವರಿಗೆ ನೀಡುತ್ತೇನೆ. ಶ್ರೀಕೃಷ್ಣ ಹಿಂದೆ ಹೇಳಿದ, ನಾನು ಸಮೋಹಂ ಸರ್ವಭೂತೇಷು, ಎಲ್ಲ ಪ್ರಾಣಿಗಳಲ್ಲೂ ನಾನು ಸಮಾನ. ಇಲ್ಲಿ ಹೇಳ್ತಾನೆ, ಸ್ತ್ರೀಯರು, ವೈಶ್ಯರು, ಶೂದ್ರರು, ಪಾಪಿಗಳು. ಇಲ್ಲಿ ಬಿಟ್ಟಿರೋರು ಅವರು ಪುಣ್ಯವಂತರು. ಯಾರನ್ನು ಬಿಟ್ಟಿದ್ದಾನೆ ಶ್ರೀಕೃಷ್ಣ ಇಲ್ಲಿ? ಗಂಡಸರಾದ ಬ್ರಾಹ್ಮಣರು, ಕ್ಷತ್ರಿಯರು ಇಬ್ಬರನ್ನು ಬಿಟ್ಟಿದ್ದಾರೆ.
ಜಾತಿಯಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು, ಲಿಂಗದ ದೃಷ್ಟಿಯಿಂದ ಗಂಡಸರು. ಅಲ್ಲಿಗೆ ಗಂಡು ಜಾತಿಗೆ ಸೇರಿದ ಬ್ರಾಹ್ಮಣ ಕ್ಷತ್ರಿಯರನ್ನು ಬಿಟ್ಟರೆ ಎಲ್ಲ ಹೆಂಗಸರು, ವೈಶ್ಯರು, ಶೂದ್ರರು ಇವರೆಲ್ಲ ಪಾಪಿಗಳು. ಕೆಲವು ಶ್ಲೋಕದ ಹಿಂದೆ ನಾನು ಸಮೂಹಂ, ನನಗೆ ಶತ್ರುಗಳಿಲ್ಲ, ಮಿತ್ರರಿಲ್ಲ ಘೋಷಣೆ ಮಾಡಿದ್ದ ಶ್ರೀಕೃಷ್ಣ ಇಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಉತ್ತಮರು, ಅವರು ಪುಣ್ಯಶಾಲಿಗಳು. ಕೆಳಜಾತಿಯ ವೈಶ್ಯರು, ಶೂದ್ರರು, ಸ್ತ್ರೀಯರು ಇವರೆಲ್ಲ ಪಾಪಿಗಳು. ತಾನು ಆಡಿದ್ದು ಇನ್ನೂ ಹಸಿಯಾಗಿರುವಾಗ ಶ್ರೀಕೃಷ್ಣ ಜಾತಿಯ ಆಧಾರದಲ್ಲಿ, ಲಿಂಗದ ಆಧಾರದಲ್ಲಿ ಸಮಾಜವನ್ನು ಒಡೆದು ಕೆಲವರು ಪಾಪಿಗಳು, ಕೆಲವರು ಪುಣ್ಯವಂತರು, ಬೇರೆ ಯಾವ ಕಾರಣವೂ ಇಲ್ಲ ಇಲ್ಲಿ. ಅವರು ನನ್ನ ಭಕ್ತರಾದರೆ ಪಾಪಿಗಳನ್ನೂ ನಾನು ಉದ್ಧಾರ ಮಾಡ್ತೇನೆ, ಒಳ್ಳೆ ಮಾತು ಹೇಳಿದ್ದಾನೆ. ಆದರೆ ಪಾಪಿಗಳ ಗುಂಪಲ್ಲಿ ಅವನು ಸೇರಿಸಿದ್ದು ಸ್ತ್ರೀಯರನ್ನು, ವೈಶ್ಯರನ್ನು, ಶೂದ್ರರನ್ನು. ಹಾಗಾದರೆ ನಮ್ಮ ಅಧೀನದಲ್ಲಿಲ್ಲದ, ನಾವು ಅದಕ್ಕೆ ಬಾಧ್ಯರಲ್ಲ. ಹೆಣ್ಣೋ, ವೈಶ್ಯನೋ, ಶೂದ್ರನೋ ಅದು ನನ್ನ ಕೈಯಲ್ಲಿಲ್ಲ, ಹುಟ್ಟು. ನನ್ನ ಕೈಯಲ್ಲಿಲ್ಲದ ಒಂದು ಲಿಂಗಕ್ಕಾಗಿ, ಒಂದು ಜಾತಿಗಾಗಿ ನಾನು ಪಾಪಿ ಆಗಬೇಕಾ? ಆಕಸ್ಮಿಕವಾಗಿ ಗಂಡಸಾಗಿದ್ದು, ಬ್ರಾಹ್ಮಣನಾಗಿದ್ದು, ಕ್ಷತ್ರಿಯನಾಗಿದ್ದರೆ ಅವನು ಪುಣ್ಯವಂತನ? ಶ್ರೀಕೃಷ್ಣ ಇಲ್ಲಿ ದೊಡ್ಡ ಪಕ್ಷಪಾತದ ಧೋರಣೆಯನ್ನು ತೋರಿಸಿದ್ದಾನೆ. ಬಹಳ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡಲಿಕ್ಕೆ 9ನೇ ಅಧ್ಯಾಯದಿಂದ ಈ ಶ್ಲೋಕವನ್ನು ಮಾತ್ರ ಎತ್ತಿಟ್ಟು ಗೀತೆ ಸಮಾಜಕ್ಕೆ ಅನ್ಯಾಯ ಮಾಡಿದೆ. ಜಾತಿವಾದಿಗಳಿಗೆ ಸೇರಿದ್ದು, ಅಲ್ಲಿ ಲಿಂಗದ ವೈಷಮ್ಯವನ್ನು ತೋರಿದ್ದಾನೆ. ಈ ಕೆಟ್ಟ ಮಾತುಗಳನ್ನು, ಆ ಶ್ಲೋಕಕ್ಕೆ ಸರಿಯಾಗಿ ಅರ್ಥವನ್ನು ತಿಳಿಯದೆ ಶ್ರೀಕೃಷ್ಣನ ಮೇಲೆ ಆಕ್ಷೇಪವನ್ನು, ಭಗವದ್ಗೀತೆಯ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸುವುದನ್ನು ನಮ್ಮ ಸಮಕಾಲದಲ್ಲಿ ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಇದರ ಅರ್ಥ ಹೀಗಲ್ಲ. ನಾನು ಎಲ್ರಿಗೂ ಸಮಾನ, ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಅಂತ ಶ್ರೀಕೃಷ್ಣ ಹೇಳಿದವನು. ಕೆಲವರು ಪಾಪಿಗಳು, ಕೆಲವರು ಪುಣ್ಯವಂತರು. ಕೇವಲ ಜಾತಿಯ ಆಧಾರದಿಂದ ಈ ಪಕ್ಷಪಾತವನ್ನು ಖಂಡಿತ ಮಾಡುವ ವ್ಯಕ್ತಿತ್ವ ಶ್ರೀಕೃಷ್ಣನಿಗೆ ಇಲ್ಲ. ಯಾಕೆಂದರೆ ಅವನ ಯಾದವ ವಂಶದಲ್ಲೇ ಬ್ರಾಹ್ಮಣರು ಇದ್ದರು, ವೈಶ್ಯರು ಇದ್ದರು, ಹೆಂಗಸರು ಇದ್ದರು, ಗಂಡಸರು ಇದ್ದರು. ಜಾತಿ ಭೇದ ಇಲ್ಲದೆ ಅವನು ವರ್ತಿಸಿದ್ದ ತನ್ನ ಅವತಾರ ಕಾಲದಲ್ಲಿ. ತಾನು ವೀರಾಧಿವೀರ ಭೀಷ್ಮಾದಿಗಳಂತಹ ಕ್ಷತ್ರಿಯರ ಮನೆಗೆ ಹೋದರೂ ಅವರ ಆತಿಥ್ಯವನ್ನು ಕಣ್ಣೆತ್ತಿಯೂ ನೋಡದೆ ವಿದುರನ ಮನೆಯಲ್ಲಿ ಶೂದ್ರವನು ಆತಿಥ್ಯವನ್ನು ಸ್ವೀಕರಿಸಿದ ಶ್ರೀಕೃಷ್ಣ ನಮ್ಮ ಮನೋಭಾವಕ್ಕೆ ಬೆಲೆ ಕೊಡ್ತಾನೆ ಹೊರತು ಜಾತಿಗೆ ಬೆಲೆ ಕೊಟ್ಟವನಲ್ಲ. ಆದ್ದರಿಂದ ಕೇವಲ ಜಾತಿಯ ಆಧಾರದಿಂದ ಇವರು ಪಾಪಯೋನಯ, ಪಾಪದ ಯೋನಿಯಲ್ಲಿ ಹುಟ್ಟಿದವರು. ಯಾರು? ಸ್ತ್ರೀಯರು, ವೈಶ್ಯರು, ಶೂದ್ರರು. ಖಂಡಿತ ಹೀಗೆ ಹೇಳುವ ವ್ಯಕ್ತಿತ್ವ ಶ್ರೀಕೃಷ್ಣನ ಅವತಾರ ಕಾಲದಲ್ಲಿ ಅವನ ಚರ್ಯೆಯನ್ನು, ಅವನ ನಡತೆಯನ್ನು ನಾವು ನೋಡಿದಾಗ ಅವನ ನಡತೆಗೂ ಈ ಮಾತಿಗೂ ಹೊಂದಾಣಿಕೆ ಆಗೋದಿಲ್ಲ. ಆದ್ದರಿಂದ ಇದರ ಮರ್ಮವನ್ನು ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಸ್ವತಃ ಪುಮಾಂಸೋಪಿ ಪಾಪಾತ್ ಸುದ್ಯುಮ್ನಸ್ಯ ಇಲಾತ್ವಮಿವ ಸ್ತ್ರೀತ್ವಂ ಪ್ರಾಪ್ತಾಃ. ಹೇಗೆ
ಆತ್ಮರಲ್ಲಿ ಮೂಲಭೂತವಾದ ವ್ಯತ್ಯಾಸಗಳಿದೆಯೋ ಅದರಂತೆ ಕೆಲವು ಆತ್ಮರು ಸ್ತ್ರೀ ಸ್ವಭಾವದವರು, ಕೆಲವು ಆತ್ಮರು ಪುರುಷ ಸ್ವಭಾವದವರು, ಕೆಲವು ಆತ್ಮರು ವ್ಯಾಪಾರಿ ಪ್ರವೃತ್ತಿಯವರು. ಮೂಲಭೂತವಾಗಿ ಆ ಭಾವನೆ ಅವರಲ್ಲಿ ದೃಢವಾಗಿದೆ. ಕೆಲವರು ಸೇವಾ ಮನೋಭಾವದವರು. ಶೂದ್ರ ಅಂದರೆ ಜಾತಿಯ ನಿಂದೆ ಅಲ್ಲ ಅದು. ಕೆಲವರಿಗೆ ಸೇವಾ ಮನೋಭಾವ ಇರ್ತದೆ, ಕೆಲವರಿಗೆ ವ್ಯಾಪಾರಿ ಮನೋಭಾವ ಇರ್ತದೆ, ಕೆಲವರಿಗೆ ಆಡಳಿತ ಶಕ್ತಿ ಇರ್ತದೆ, ಕೆಲವರಿಗೆ ಧರ್ಮಾಚರಣೆಯ ಸ್ವಭಾವ ಇರ್ತದೆ. ಈ ಸ್ವಾಭಾವಿಕವಾದ ಗುಣ ಆತ್ಮನ ಮೂಲಭೂತವಾಗಿ ಇದೆ. ಇಂಥ ಮೂಲಭೂತ ಸ್ವಭಾವವನ್ನು ಅನುಸರಿಸಿ ವರ್ಣ ವ್ಯವಸ್ಥೆಯನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮಾಡಲಾಗಿದೆ. ಆದರೆ ಒಬ್ಬ ಸಾತ್ವಿಕ ಆಚಾರಶೀಲದ ಸ್ವಭಾವ ಇರುವ ಮೂಲತಃ ವ್ಯಕ್ತಿ ಆಕಸ್ಮಿಕವಾಗಿ ತಪ್ಪು ಮಾಡಿದಾಗ ಆ ತಪ್ಪಿನ ಫಲವಾಗಿ ಆತ ವ್ಯಾಪಾರಿ ಮನೋಭಾವದ ಮನೆತನದಲ್ಲಿ ಹುಡ್ತಾನೆ. ಅವನು ಪಾಪಯೋನಯ. ಅವನ ಒಳಭಾವಕ್ಕೂ ಅವನ ಪರಿಸರಕ್ಕೂ ಒಗ್ಗೋದಿಲ್ಲ, ಸಂಘರ್ಷ ನಡೀತದೆ. ಹೀಗಾಗಿ ತನ್ನ ಮೂಲಭೂತ ಸ್ವಭಾವಕ್ಕೆ ಅನುಗುಣವಾಗಿ ತನ್ನ ಕುಲಕಸುಬವನ್ನು ಮಾಡೋದಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಇದು ಒಂದು ಪನಿಷ್ಮೆಂಟ್. ಅವನ ಮೂಲಭೂತವಾದ ಸ್ವಭಾವ ಸಾತ್ವಿಕವಾದದ್ದು, ಬ್ರಾಹ್ಮಣ ಸ್ವಭಾವಕ್ಕೆ, ಶಾಂತ ಸ್ವಭಾವಕ್ಕೆ ಶಮ ದಮಶೀಲವಾದದ್ದು, ಅದು ತಪಸ್ಸಿಗೆ ಒಗ್ಗುವಂಥದ್ದು. ಅಂಥವನು ತನ್ನ ಜೀವನದಲ್ಲಿ ಮಾಡಿದ ತಪ್ಪಿನ ಪಾಪದ ಫಲವಾಗಿ ವೈಶ್ಯಕುಲದಲ್ಲಿ ಹುಟ್ಟಿದ. ಅಲ್ಲಿ ಅನಿವಾರ್ಯವಾಗಿ ಆ ವೃತ್ತಿಯನ್ನು ಅವಲಂಬಿಸಬೇಕು ಅವನು. ಇವತ್ತಿನ ಸಮಾಜ ಅಲ್ಲ ಇದು, ಹಿಂದಿನ ಸಮಾಜದ ದೃಷ್ಟಿಯನ್ನು ನೀವಿಟ್ಕೊಳ್ಳಿ. ಅಲ್ಲಿಗೆ ಕುಲಕಸುಬು ಅವನಿಗೆ ಒಗ್ಗಲ್ಲ, ಆದರೆ ಮಾಡದೆ ವಿಧಿ ಇಲ್ಲ. ಇದು ಅವನಿಗೆ ಅವನು ಮಾಡಿದ ತಪ್ಪಿಗೆ ಭಗವಂತ ಕೊಟ್ಟ ಶಿಕ್ಷೆ. ಇಂಥವರನ್ನು ಶ್ರೀಕೃಷ್ಣ ಪಾಪಯೋನಯ ಅಂತ ಕರೆದರು. ಇದರಂತೆ ಒಬ್ಬ ಗಡಸಿನ ಸ್ವಭಾವದ ಆಡಳಿತವನ್ನು ನಡೆಸುವ ಕೆಚ್ಚೆದೆಯ ಒಬ್ಬ ವ್ಯಕ್ತಿ ಜೀವನದಲ್ಲಿ ಮಾಡಿದ ತಪ್ಪಿನಿಂದ ಮುಂದಿನ ಪುನರ್ಜನ್ಮದಲ್ಲಿ ಆತ ಸೇವಾ ಮನೋಭಾವದ ಒಂದು ಕುಟುಂಬದಲ್ಲಿ ಹುಟ್ಟಿದ. ಅವನು ಆಳಿ ತಿನ್ನುವವನು, ಇಲ್ಲಿ ಬೇಡಿ ತಿನ್ನುವ ಸ್ವಭಾವ ಸಂದರ್ಭ. ಅವನ ಕುಲಕಸುಬಿಗೂ ಅವನ ಒಳ ಮನೋಭಾವಕ್ಕೂ ಒಗ್ಗದ ವಾತಾವರಣ. ಇಂಥದ್ದು ಪಾಪಯೋನಯ. ಎಲ್ಲೋ ಇರಬೇಕಾದವ ಎಲ್ಲೋ ಬಂದು ಬಿದ್ದ. ನಮ್ಮ ನಿಜ ಜೀವನದಲ್ಲಿ ಇಂಥ ಸ್ಥಿತಿ ಸಿಗ್ತದೆ ನಮಗೆ. ನಾವು ನಮ್ಮ ಸ್ವಭಾವ ಏನೋ ಇರ್ತದೆ, ಆದರೆ ನಮ್ಮ ಸ್ವಭಾವಕ್ಕೆ ಅನುಗುಣವಾದ ಸ್ಥಾನಮಾನ ಸಿಗದೆ ಒಗ್ಗದ ಯಾವುದೋ ಜೀವನದಲ್ಲಿ ನಾವು ಪೇಚಾಡಬೇಕಾದಂಥ ಸಂದರ್ಭ ಬರುತ್ತದೆ. ಇದು ನಮ್ಮ ಪಾಪದ ಫಲ. ಹಾಗೆ ಅವರ ಮೂಲಭೂತ ಸ್ವಭಾವಕ್ಕೆ ಒಗ್ಗದ ಜನ್ಮ ಅದು ವೈಶ್ಯನಾಗಿರಬಹುದು, ಶೂದ್ರನಾಗಿರಬಹುದು. ಇದನ್ನು ಶೂದ್ರಾಹ ವೈಶ್ಯಾಹ ಅಂತ ಕರೆದಿದ್ದು. ಇದು ಪಾಪಯೋನಯ. ಅವರು ಪೂರ್ವಜನ್ಮದಲ್ಲಿ ಮಾಡಿದ ಅಪರಾಧಕ್ಕಾಗಿ ಚಿಕ್ಕ ಯೋನಿ, ಪಾಪದ ಯೋನಿ. ಅವರ ದೃಷ್ಟಿಯಿಂದ ಇದು ಪಾಪದ ಫಲ. ಇದರಂತೆ ಸ್ತ್ರೀಯ ಒಬ್ಬ ಪುರುಷ ಸ್ವಭಾವದ ಜೀವಿ, ಆದರೆ ಜೀವನದಲ್ಲಿ ಅತಿ ಕಾಮುಕ. ಈ ಜನ್ಮದಲ್ಲಿ ವಯಸ್ಸಾದರೂ ಆ ಭಾವನೆ ಬಿಡಲಿಲ್ಲ ಅವನಿಗೆ. ಅಂಥವನಿಗೆ ಅವನ ಆ ಪಾಪದ ಫಲವಾಗಿ ಮುಂದಿನ ಜನ್ಮದಲ್ಲಿ ಸ್ತ್ರೀ ಸ್ವಭಾವ ಬರುವಂಥದ್ದು ಇದೆ. ಸ್ತ್ರೀ ದೇಹ, ಒಳಗಡೆ ಅವನ ಮನೋಭಾವ ಗಂಡಸಿನ ಕೆಚ್ಚೆದೆ, ಆದರೆ ಶರೀರ
ಅದಕ್ಕೆ ಒಗ್ಗದ ನಾಚಿಕೆಯ ಸ್ತ್ರೀ ಸ್ವಭಾವ. ಇದು ಪಾಪಯೋನಯ. ಅವನ ಮನೋಭಾವಕ್ಕೂ ದೇಹಕ್ಕೂ ಒಗ್ಗದ ಒಂದು ಪರಿಸ್ಥಿತಿ ಹಿಂದಿನ ಜನ್ಮದಲ್ಲಿ ಅವನು ಮಾಡಿದ ತಪ್ಪಿಗಾಗಿ ಪಾಪದಿಂದ ಬಂದಿದೆ. ಇಂಥವರನ್ನು ಪಾಪಯೋನಯ ಅಂತ ಶ್ರೀಕೃಷ್ಣ ಕರೆದಿದ್ದಾನೆ. ಪುರುಷನಾಗಿ ಮುಂದುವರಿಬೇಕಾದ ವ್ಯಕ್ತಿ ತಾನು ಮಾಡಿದ ಅಪರಾಧದಿಂದ ಸ್ತ್ರೀಯಾಗಿ ಹುಟ್ಟಿದರೆ ಅವನು ಪಾಪಯೋನಿ. ಒಬ್ಬ ಸಾತ್ವಿಕ ಸ್ವಭಾವದ ಆಚಾರ ವಿಚಾರಶೀಲನಾಗಿ ತಪಸ್ಸು ಮಾಡಬೇಕಾದ ವ್ಯಕ್ತಿ ಮಾಡಿದ ಪಾಪದಿಂದ ವ್ಯಾಪಾರಿ ಮನೋಭಾವದ ಕೂಟದಲ್ಲಿ ಹುಟ್ಟಿದರೆ ಅದು ಪಾಪಯೋನಿ. ಒಬ್ಬ ದೇಶವನ್ನು ಆಳುವ ಕೆಚ್ಚೆದೆಯ ಸಾಮರ್ಥ್ಯದ ಮನೋಭಾವದ ವ್ಯಕ್ತಿ ಸೇವಾ ಮನೋಭಾವದ ಕುಟುಂಬದಲ್ಲಿ ಹೋಗಿ ಹುಟ್ಟಿದರೆ ಅದು ಪಾಪಯೋನಯ. ಆದ್ದರಿಂದ ತಪ್ಪು ತಿಳಿಬೇಡಿ. ಇಲ್ಲಿ ಶ್ರೀಕೃಷ್ಣ ಹೇಳಿದ್ದು ಇಂಥ ಅವರ ಮನೋಭಾವಕ್ಕೆ ಯೋಗ್ಯವಲ್ಲದ ಯೋನಿಯನ್ನು, ಪರಿಸರವನ್ನು ಯಾರು ಅನಿವಾರ್ಯವಾಗಿ ಬಳಸಿಕೊಳ್ಳಬೇಕಾಗಿ ಬರುತ್ತೋ ಅಂಥವರನ್ನು ಶ್ರೀಕೃಷ್ಣ ಪಾಪಯೋನಯ ಅಂತ ಕರೆದಿದ್ದಾನೆ ಹೊರತು ಎಲ್ಲ ಹೆಂಗಸರು, ಎಲ್ಲ ವೈಶ್ಯರು, ಎಲ್ಲ ಶೂದ್ರರು ಪಾಪದಿಂದ ಹುಟ್ಟಿದವರು ಅಂತ ಅರ್ಥ ಅಲ್ಲ. ಹೀಗೆ ಒಳ್ಳೆಯ ತಮ್ಮ ಮನೋಭಾವಕ್ಕೆ ಒಗ್ಗುವ ಪರಿಸರದಲ್ಲಿ ಸತ್ಕರ್ಮವನ್ನು ಮಾಡಿ ಉದ್ಧಾರವಾಗಬೇಕಾಗಿದ್ದ ವ್ಯಕ್ತಿಗಳಿಗೆ ಅದಕ್ಕೆ ವಿರುದ್ಧವಾದ ಪರಿಸರದಲ್ಲಿ ಅವರು ಹುಟ್ಟಿ ಬಂದರೆ ಅವರಿಗೆ ಸದ್ಗತಿ ಹೇಗಾಗಬೇಕು? ಪರಿಸರ ಮನಸ್ಸಿಗೆ ಒಗ್ಗದ್ದು. ಅವರು ಏನು ಕೆಲಸಗಳನ್ನು ಮಾಡಿದರೂ ಕೂಡ ಮಾನಸಿಕ ನಿರ್ಧಾರದಲ್ಲಿ ಮಾಡೋದಿಲ್ಲ, ಮನಸ್ಸಿಗೆ ವಿರುದ್ಧವಾಗಿ ಮಾಡ್ತಾರೆ. ಇಂಥವರೂ ಕೂಡ ಪರಾಂ ಗತಿಂ ಯಾಂತಿ. ಸ್ವಭಾವತಃ ಪರಿಶುದ್ಧರಾಗಿದ್ದು ಯಾವುದೋ ಮಾಡಿದ ಅಪರಾಧಕ್ಕಾಗಿ ಒಗ್ಗದ ಪರಿಸರದಲ್ಲಿ ಅವರು ಹುಟ್ಟಿ ಬಂದರೂ ತೇ ಪರಾಂ ಗತಿಂ ಯಾಂತಿ. ಆ ಪಾಪಕ್ಕೆ ಅವರು ಅಲ್ಲಿ ಪ್ರಾಯಶ್ಚಿತ್ತವನ್ನು ಅನುಭವಿಸಿದ ಮೇಲೆ ಅವರ ನಿಜ ಸ್ವಭಾವಕ್ಕೆ ಅನುಗುಣವಾಗಿ ಅವರ ದಾರಿಯನ್ನು ಅವರಿಗೆ ಹಿಡಿಸಿ ನಾನು ಏಪಿ ಮಾಂ ವ್ಯಪಾಶ್ರಿತ್ಯ, ಇಂಥವರು ಈ ಮನೋಭಾವಕ್ಕೆ ಒಗ್ಗದ ಪರಿಸರದಿಂದ ಬೇಸತ್ತು ಶ್ರೀಕೃಷ್ಣ ನಮ್ಮನ್ನು ಉದ್ಧಾರ ಮಾಡು ಅಂತ ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ವಿ ಅಪಾಶ್ರಿತ್ಯ ನನ್ನನ್ನು ಆಶ್ರಯಿಸಿ ಪರಾಂ ಗತಿಂ ಯಾಂತಿ. ಅವರಿಗೆ ಅವರು ಮಾಡಿದ ತಪ್ಪಿಗೆ ಅಲ್ಲಿ ಶಿಕ್ಷೆಯನ್ನು ವಿಧಿಸಿ ಅವರನ್ನು ಮತ್ತೆ ಸರಿಯಾದ ಮಾರ್ಗದಲ್ಲಿ ತಂದು ಉತ್ತಮ ಗತಿಯನ್ನು ಅವರಿಗೆ ಸಿಗುವಂತೆ ನಾನು ಮಾಡ್ತೇನೆ. ಎಷ್ಟು ಚಂದದ ಶ್ಲೋಕ! ಇದನ್ನು ಕೃಷ್ಣನನ್ನು ಬಯ್ಯೋದಕ್ಕೆ, ಭಗವದ್ಗೀತೆಯ ಮೇಲೆ ಆಪಾದನೆ ಮಾಡಲಿಕ್ಕೆ ಉಪಯೋಗಿಸಿಕೊಂಡ್ರೆ ನಮ್ಮನ್ನು ಮೆಚ್ಚಿಯಾನ ಕೃಷ್ಣ? ನಮ್ಮಷ್ಟು ನೀಚ ಮನೋಭಾವದ ವ್ಯಕ್ತಿ ಕೃಷ್ಣ ಅಲ್ಲ. ಅವನು ಇದ್ದ ಚರಿತ್ರೆಯನ್ನು ತಿಳಿಸುವ ವಿಸ್ತೃತವಾದ ಗ್ರಂಥ ಇದೆ. ಕೃಷ್ಣನ ಮನೋಭಾವಕ್ಕೂ ಈ ಶ್ಲೋಕದಿಂದ ನಮ್ಮ ನೀಚ ಮನೋವೃತ್ತಿಗೆ ನಾವು ತಳೆದ ಅರ್ಥಕ್ಕೂ ಅಜಗಜಾಂತರ ಇದೆ. ದಯವಿಟ್ಟು ನಿಮ್ಮ ಬುದ್ಧಿವಂತಿಕೆಯನ್ನು, ನಿಮ್ಮ ಅನ್ವೇಷಣೆಗಳನ್ನು ಗೀತೆ ಬಿಟ್ಟು ಬೇರೆ ಕಡೆ ಅನ್ವಯಿಸಿ ಈ ಶ್ಲೋಕದಲ್ಲಿ ನಿಮ್ಮ ಕೆಟ್ಟ ಮನೋಭಾವಕ್ಕೆ ಜಾತಿಯನ್ನು, ಬ್ರಾಹ್ಮಣರನ್ನು, ಒಂದು ವರ್ಗವನ್ನು ನಿಂದಿಸೋದಕ್ಕೆ ಕೃಷ್ಣನ ಈ ಶ್ಲೋಕವನ್ನು ಖಂಡಿತ ತೆಗೆದುಕೊಳ್ಳಬೇಡಿ. ಇಲ್ಲಿ ಆ ಮನೋಭಾವ ಕೃಷ್ಣನಿಗೆ ಇಲ್ಲ. ಎಷ್ಟು ಪರಿಶುದ್ಧವಾಗಿ ಶ್ರೀಕೃಷ್ಣ ಇದನ್ನು ಹೇಳಿದ್ದಾನೆ. ರಾಘವೇಂದ್ರ ಸ್ವಾಮಿಗಳು ಇದೇ ಅರ್ಥವನ್ನು ಈ ಶ್ಲೋಕಕ್ಕೆ ನೀಡಿದ್ದಾರೆ. ಆದ್ದರಿಂದ ಪಾರ್ಥ, ಅರ್ಜುನನೇ, ಮಾಂ ವ್ಯಪಾಶ್ರಿತ್ಯ ಯೇ ಪಾಪಯೋನಯ, ಕೆಟ್ಟ ಯೋನಿಯಲ್ಲಿ, ಯಾವುದದು? ಸ್ತ್ರೀಯರಾಗಿ, ವೈಶ್ಯರಾಗಿ, ಶೂದ್ರರಾಗಿ ತಾವು ಮಾಡಿದ ಅಪರಾಧದಿಂದ ಆ ಯೋನಿಯಲ್ಲಿ ಹುಟ್ಟು ಬರ್ತಾರೋ ತೇಪಿ ಪರಾಂ ಗತಿಂ ಯಾಂತಿ. ಅವರು ಕೂಡ ಉತ್ತಮವಾದ ಗತಿಯನ್ನು ಹೊಂದುತ್ತಾರೆ. ಯಾವಾಗ?
ಮಾಂ ವ್ಯಪಾಶ್ರಿತ್ಯ. ಅವರು ಅದರಿಂದ ಬೇಸತ್ತು ತಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನು ಪಟ್ಟು ನನ್ನನ್ನು ಆಶ್ರಯಿಸಿ ಉತ್ತಮವಾದ ಗತಿಯನ್ನು ಸೇರ್ತಾರೆ. ಇದು ಶ್ರೀಕೃಷ್ಣನ ಇಲ್ಲಿಯ ಹಾರ್ದ. ಇದು ಮತ್ತೊಮ್ಮೆ ಶ್ಲೋಕ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ರಾಘವೇಂದ್ರ ಸ್ವಾಮಿಗಳು, ಇದು ತುಂಬ ವಿವಾದಾಸ್ಪದವಾದ ಶ್ಲೋಕ. ನಾನೇನು ಅರ್ಥ ಹೇಳಿದನೋ ಅದು ಇವತ್ತಿನ ವಿಚಾರಶೀಲರು ಮಾಡುವ ಆಕ್ಷೇಪಕ್ಕೆ ಪ್ರತಿಯಾಗಿ ನಾನು ಕಲ್ಪಿಸಿ ಹೇಳಿದ ಅರ್ಥ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ಇದರ ವಿವರಣೆಯನ್ನು ನೀಡಿದ್ದಾರೆ. ಪುಮಾಂಸೋಪಿ ಸ್ತ್ರೀತ್ವಂ ಪ್ರಾಪ್ತಾಃ ಯೇ, ಅವರು ಸ್ವಭಾವತಃ ಗಂಡು ಮನೋಭಾವವುಳ್ಳವರು. ಅವರು ಯಾವುದೋ ಒಂದು ಅಪರಾಧದಿಂದ ಸ್ತ್ರೀತ್ವವನ್ನು ಹೊಂದಿದ್ದಾರೆ. ಯೇ ಚ ಸ್ವತಃ ಬ್ರಾಹ್ಮಣಾದಿರಪಿ ಪಾಪಾತ್ ವೈಶ್ಯಾದಿ ಹೀನವರ್ಣತಾಂ ಪ್ರಾಪ್ತಾಃ, ಯಾರ ಮೂಲಭೂತವಾದ ಸ್ವಭಾವ ಬ್ರಹ್ಮ ಅಣತಿ, ಬ್ರಹ್ಮಜ್ಞಾನ, ಸಾತ್ವಿಕರು, ಆದರೆ ಪಾಪದಿಂದ ವೈಶ್ಯಾದಿಗಳಾಗಿ, ವೈಶ್ಯನೋ ಶೂದ್ರನೋ ಆಗಿ ಆ ಕುಲದಲ್ಲಿ ಹುಟ್ಟಿ ಬಂದಿದ್ದಾರೆ. ಅದು ಅವರಿಗೆ ಒಗ್ಗೋದಿಲ್ಲ. ಪ್ರಾಪ್ತಾಃ ಅಂಥವರು ಮಾಂ ಆಶ್ರಿತ್ಯ ಸ್ಯುಹು ವರ್ತೇರನ್, ನನ್ನನ್ನು ಭಜಿಸಿ ಇದ್ದಿದ್ದಾದರೆ ಮಯಿ ಭಕ್ತಿವಂತೋ ಭವೇಯುಃ ತೇಪಿ ಪರಾಂ ಗತಿಂ ಯಾಂತಿ. ಹೀಗೆ ಶಾಪ ನಿಮಿತ್ತವಾಗಿ, ಅಪರಾಧ ನಿಮಿತ್ತವಾಗಿ ತಮಗೆ ಒಗ್ಗದ ಕುಲದಲ್ಲಿ ಹುಟ್ಟಿ ನನ್ನನ್ನು ಆಶ್ರಯಿಸಿದರೆ ಅವರು ಪರಮಗತಿಗೆ ತೆರಳುತ್ತಾರೆ. ಇದು ಈ ಶ್ಲೋಕದ ಅರ್ಥ. ಒಂದು ಅಂಶವನ್ನು ನಾವು ಗಮನಿಸಬೇಕು. ಯಾರ ಮೂಲಭೂತ ಸ್ವಭಾವ ಏನೋ ಆ ಮೂಲಭೂತ ಸ್ವಭಾವಕ್ಕೆ ಒಗ್ಗುವ ದಾರಿಯಲ್ಲಿ ಹೋದರೆ ಮಾತ್ರ ಅವನಿಗೆ ಉದ್ಧಾರ. ಒಬ್ಬ ಶಾಂತ ಮನೋಭಾವದ ವ್ಯಕ್ತಿಗೆ ತಪಸ್ಸು, ಅಧ್ಯಯನ, ಪ್ರವಚನ ಇವೇ ಅವನ ಉದ್ಧಾರದ ಮಾರ್ಗ. ಒಬ್ಬ ಸೇವಾ ಮನೋಭಾವದ ಮೂಲಭೂತವಾದ ಸ್ವಭಾವದ ವ್ಯಕ್ತಿಗೆ ಸಮಾಜ ಸೇವೆಯಿಂದಲೇ ಭಗವದ್ಭಕ್ತಿಪೂರ್ವಕವಾಗಿ ಅವನ ಉದ್ಧಾರ. ಒಬ್ಬ ವ್ಯಾಪಾರಿ ಮನೋಭಾವದ ವ್ಯಕ್ತಿಗೆ ಭಗವದ್ಭಕ್ತಿಪೂರ್ವಕವಾಗಿ ನಿರ್ವಂಚನೆಯಿಂದ ಅವನು ತನ್ನ ಮನಸ್ಸಿಗೆ ಒಗ್ಗುವ ಕರ್ತವ್ಯವನ್ನು ಮಾಡಿದರೆ ಮಾತ್ರ ಅವನ ಉದ್ಧಾರ. ಹೀಗೆ ಮನೋಭಾವಕ್ಕೂ ಅವನ ಸಾಧನೆಯ ದಾರಿಗೂ ಎರಡಕ್ಕೂ ಹೊಂದಾಣಿಕೆಯಾದಾಗ ಮಾತ್ರ ಅವನಿಗೆ ಮೋಕ್ಷಾದಿ ಸದ್ಗತಿಗಳು ಉಂಟಾದಕ್ಕೆ ಸಾಧ್ಯ. ಅವನ ಮನೋಭಾವ ಒಂದು, ಅವನು ಹುಟ್ಟಿದ ಪರಿಸರ ಇನ್ನೊಂದು ಆದರೆ ಅದು ಅವನಿಗೆ ಶಿಕ್ಷೆ. ಅಷ್ಟು ಒಂದು ಜೀವನ ಇಡೀ ಅವನ ಸಾಧನೆ ಹೋಯಿತು ಅಂತ ಲೆಕ್ಕ. ಇದು ಪಾಪಯೋನಯ. ಇದು ಆಗಬಾರದು. ಅಂಥವರೂ ಕೂಡ ಪಶ್ಚಾತ್ತಾಪ ಪಟ್ಟು ತಾವು ಮತ್ತೆ ತಮ್ಮ ದಾರಿಗೆ ಬಂದು ಅವರನ್ನು ಉದ್ಧಾರ ಮಾಡುವ ಜವಾಬ್ದಾರಿ ನಾನು ಹೊರತೇನೆ ಅಂತಿದ್ದಾನೆ ಶ್ರೀಕೃಷ್ಣ. ಇದು ಭಗವದ್ಗೀತೆಯ ಭಾವ. ಭಗವದ್ಗೀತೆಯ ಈ ಭಾಗದ ಪ್ರಯೋಜಕತ್ವವನ್ನು ಶ್ರೀಯುತ ಸತೀಶ್ ಜಯಪ್ಪ, ನೇತ್ರಾವತಿ ದಂಪತಿಗಳು ಹಾಗೂ ಅವರ ಮಗನಾದ ಸೋಹನ್ ಇವರು ವಹಿಸಿಕೊಂಡು ನಡೆಸಿದ್ದಾರೆ. ಭಗವಂತ ಈ ಕುಟುಂಬಕ್ಕೆ ಶಾಂತಿ, ನೆಮ್ಮದಿಯ ಜೀವನವನ್ನು ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ, ಸನ್ಮಾರ್ಗ ಇವುಗಳನ್ನು ಅನುಗ್ರಹಿಸಿ ಭಗವದ್ಭಕ್ತಿಯನ್ನು ಹೆಚ್ಚಿಸಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡು.